ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು NPS ಬಗ್ಗೆ ತಿಳ್ಕೊಳ್ಳೋಣ. NPS ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್, ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ. NPS ಎಂಬುದು ನಿವೃತ್ತಿಗಾಗಿ ಹಣವನ್ನು ಉಳಿಸಲು ಮತ್ತು ಹೂಡಿಕೆ ಮಾಡಲು ಇರುವ ಸ್ವಯಂ ಪ್ರೇರಿತ ಮಾರುಕಟ್ಟೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಇದು ಕೇಂದ್ರ ಸರ್ಕಾರದಿಂದ ಬೆಂಬಲಿತ ಯೋಜನೆಯಾಗಿದ್ದು ನಿವೃತ್ತಿ ನಂತರ ನಿಯಮಿತ ಆದಾಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. NPS ಖಾತೆಯನ್ನು ತೆರೆಯಲು ಇರುವ ಷರತ್ತುಗಳೇನು ಅಂದರೆ ಸಬ್ಸ್ಕ್ರೈಬರ್ ಅಂದರೆ ನೀವು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. 70 ವರ್ಷದೊಳಗಿನ ಚಂದಾದಾರರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. NPSನ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು, ಇದರ ಬೆನಿಫಿಟ್ಸ್ ಬಗ್ಗೆ ತಿಳಿಯೋಣ. NPS ಅನ್ನು ಭಾರತ ಸರ್ಕಾರದ ನಿಯಂತ್ರಣದಲ್ಲಿರುವ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ PFRDA ನಿರ್ವಹಿಸುತ್ತದೆ. ಇದರಿಂದಾಗಿ ಇದು ನಿಶ್ಚಿತವಾಗಿ ಒಂದು ಸುರಕ್ಷಿತ ಹೂಡಿಕೆಯಾಗಿದೆ. ಇದರಲ್ಲಿರುವ ಖಾತೆಗಳ ಬಗ್ಗೆ ತಿಳಿಯೋಣ ಬನ್ನಿ. NPSನಲ್ಲಿ ಒಟ್ಟು 2 ರೀತಿಯ ಖಾತೆಗಳಿವೆ. ಟೈರ್ 1 ಅಂದರೆ ಶ್ರೇಣಿ 1. ಇದು ವೈಯಕ್ತಿಕ ಪಿಂಚಣಿ ಖಾತೆಯಾಗಿದ್ದು ಇದರಲ್ಲಿ ಹಣವನ್ನು ಹೂಡಿಕೆ ಮಾಡುವುದು ಕಡ್ಡಾಯ. ಅಂದ ಮಾತ್ರಕ್ಕೆ ಪ್ರತಿ ತಿಂಗಳಂತ ಏನಿಲ್ಲ, ಒಂದು ವರ್ಷದಲ್ಲಿ ನೀವು 1000 ರೂಪಾಯಿ ವಹಿವಾಟು ಮಾಡುವುದು ಕಡ್ಡಾಯ. ಅಂದರೆ 1000 ರೂಪಾಯಿ ನೀವು ಟ್ರಾನ್ಸಾಕ್ಷನ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಫ್ರೀಜ್ ಮಾಡಲಾಗುತ್ತೆ. ನಿವೃತ್ತಿಯ ನಂತರ ಅಥವಾ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಹಣವನ್ನು ಹಿಂಪಡೆಯಲು ಸಾಧ್ಯ. ಈ ಖಾತೆಯಲ್ಲಿ ಹೂಡಿಕೆ ಮಾಡಿದ ಹಣಕ್ಕೆ ತೆರಿಗೆ ವಿನಾಯಿತಿ ಲಭ್ಯವಿರುತ್ತದೆ. ಎರಡನೇದಾಗಿ ಟೈರ್ 2 ಅಂದರೆ ಶ್ರೇಣಿ 2. ಇದು ಒಂದು ನಿಮ್ಮ ಐಚ್ಛಿಕ ಹೂಡಿಕೆ ಖಾತೆ. ಈ ಖಾತೆಯಿಂದ ಯಾವುದೇ ಸಮಯದಲ್ಲಿ ಹಣವನ್ನು ವಿಡ್ರಾಲ್ ಮಾಡಬಹುದು. ಆದರೆ ಈ ಖಾತೆಯಲ್ಲಿ ಹೂಡಿಕೆ ಮಾಡಿದ ಹಣಕ್ಕೆ ನಿಮಗೆ ತೆರಿಗೆ ವಿನಾಯಿತಿ ಸಿಗೋದಿಲ್ಲ. ವಿಶೇಷತೆ ಏನೆಂದರೆ ಟೈರ್ 1 ಖಾತೆ ತೆರೆದ ನಂತರವೇ ಟೈರ್ 2 ಖಾತೆ ತೆರೆಯಲು ನಿಮಗೆ ಸಾಧ್ಯವಾಗುತ್ತದೆ. ನೀವು NPS ಖಾತೆ ತೆರೆದು ಟೈರ್ 1 ಮತ್ತು ಟೈರ್ 2 ಆರಿಸಿಕೊಳ್ಳುವಾಗ ನೀವು ನಿಮ್ಮ ಪೆನ್ಷನ್ ಫಂಡ್ ಮ್ಯಾನೇಜರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇದರಲ್ಲಿ 10 ರಿಂದ 15 ಪೆನ್ಷನ್ ಫಂಡ್ ಮ್ಯಾನೇಜರ್ಗಳು ಆಯ್ಕೆಗಳಾಗಿರುತ್ತವೆ. ನಿಮಗೆ ಬೇಕಾದವರನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಉದಾಹರಣೆಗೆ SBI ಪೆನ್ಷನ್ ಫಂಡ್ ಮ್ಯಾನೇಜರ್, HDFC ಪೆನ್ಷನ್ ಫಂಡ್ ಮ್ಯಾನೇಜರ್, ICICI ಪೆನ್ಷನ್ ಫಂಡ್ ಮ್ಯಾನೇಜರ್, ಹೀಗೆ ಹಲವಾರು ಫಂಡ್ ಮ್ಯಾನೇಜರ್ಗಳು ಇರ್ತಾರೆ. ಇದರ ತೆರಿಗೆ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. NPS ಹೂಡಿಕೆ ಹಲವಾರು ತೆರಿಗೆ ವಿನಾಯಿತಿಗಳು ಲಭ್ಯವಿದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80CCD ಅಡಿಯಲ್ಲಿ 50,000 ರೂಪಾಯಿವರೆಗಿನ ಹೂಡಿಕೆಗೆ ಹೆಚ್ಚುವರಿ ತೆರಿಗೆ ವಿನಾಯಿತಿ ಪಡೆಯಬಹುದು. ಸೆಕ್ಷನ್ 80C ಅಡಿಯಲ್ಲಿ ಲಭ್ಯವಿರುವ 1.5 ಲಕ್ಷ ರೂಪಾಯಿ ತೆರಿಗೆ ಕಡಿತದ ಜೊತೆಗೆ ಈ ಪ್ರಯೋಜನವನ್ನು ಪಡೆಯಬಹುದು. ಹಣವನ್ನು ವಿಡ್ರಾಲ್ ಮಾಡೋದು ಹೇಗಪ್ಪ ಅಂದರೆ, ನೀವು ಹೂಡಿಕೆ ಮಾಡಿದ ಹಣಕ್ಕೆ ಲಾಭವನ್ನು ಸೇರಿಸಿದ ಹಣಕ್ಕೆ ನಿವೃತ್ತಿಯ ನಂತರ ನಿಮ್ಮ NPS ಖಾತೆಯಲ್ಲಿನ ಒಟ್ಟು ಹಣದ ಒಂದು ಭಾಗವನ್ನು ಅಂದರೆ 60% ಒಂದೇ ಕಂತಿನಲ್ಲಿ ಹಿಂಪಡೆಯಬಹುದು. ಉಳಿದ ಹಣವನ್ನು ಅಂದರೆ 40% ಆನ್ಯುಟಿಯನ್ನು ನಿವೃತ್ತಿಯ ನಂತರ ನಿಮಗೆ ನಿಯಮಿತವಾಗಿ ಪಿಂಚಣಿ ಅಂದರೆ ಪೆನ್ಷನ್ ರೂಪದಲ್ಲಿ ಪಡೆಯಬಹುದು. ಎಕ್ಸಾಂಪಲ್ ಹೇಗಪ್ಪ ಅಂದರೆ 60 ವರ್ಷದ ನಂತರ ನಿಮ್ಮ NPS ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಆಗ ನಿಮಗೆ 6 ಲಕ್ಷ ರೂಪಾಯಿ ಹಣವನ್ನು ವಿಡ್ರಾಲ್ ಮಾಡ್ಬೋದು. ಉಳಿದ 4 ಲಕ್ಷ ಹಣವನ್ನು ಅವರು ಮತ್ತೊಂದರಲ್ಲಿ ಹೂಡಿಕೆ ಮಾಡಿ, ಅಂದರೆ ಬೇರೆ ಇದರಲ್ಲಿ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡಿ ನಂತರ ನಿಮಗೆ ತಿಂಗಳಿಗೆ ಒಂದು ನಿಶ್ಚಿತ ಪಿಂಚಣಿಯನ್ನು ನೀಡ್ತಾರೆ. ಹೂಡಿಕೆ ಆಯ್ಕೆಗಳೇನಪ್ಪ ಅಂದರೆ, NPSನಲ್ಲಿ ಹೂಡಿಕೆ ಮಾಡಲು 2 ಆಯ್ಕೆಗಳಿವೆ. ಒಂದು ಆ್ಯಕ್ಟಿವ್ ಚಾಯ್ಸ್. ಈ ಆಯ್ಕೆಯಲ್ಲಿ ಹೂಡಿಕೆದಾರರು ತಮ್ಮ ಹೂಡಿಕೆಯ ಹಣವನ್ನು ಯಾವ ವರ್ಷಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ನಿರ್ಧರಿಸಬಹುದು. ಅವುಗಳಲ್ಲಿ ಈಕ್ವಿಟಿ, ಗೌರ್ಮೆಂಟ್ ಬಾಂಡ್, ಕಾರ್ಪೊರೇಟ್ ಬಾಂಡ್. ಎರಡನೇದು ಸ್ವಯಂ ಆಯ್ಕೆ ಅಂದರೆ ಆಟೋ ಚಾಯ್ಸ್. ಇದು ವಯಸ್ಸಿಗೆ ಅನುಗುಣವಾಗಿ ಹೂಡಿಕೆಯನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುತ್ತದೆ.